ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯ ಅವರು ಈ ಪೌಡ್ರು ಯಾವ ಮಲೇಷ್ಯಾ ಬ್ರೀಡು ಅಲ್ಲ, ಲಚ್ಚನದೇವನಹಳ್ಳಿ ಪಕ್ಕ ಇರೋ ಹಳ್ಳಿಯವರು ಅಂತ ಹೇಳ್ತಾರೆ. ಶಾಂತಿಯವರು ಕೊಯ್ನೂರು ಕತ್ತೆ, ನೀನು ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬತ್ತೆ ನನ್ನ ಮಗನ ಜೀವನದಲ್ಲಿ ಆಟಾಡೋಕ್ಕೆ ಅಂತ ಹೇಳ್ತಾರೆ. ಶ್ರುತಿಯವರು ಅದಕ್ಕೆ, ಮೀನಾ ಮರಿ ನಿಮಗೆ ನೆನಪಿದೆಯಾ, ನಿಮ್ಮ ತಂಗಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ಆವಾಗ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು, ಆವಾಗ ರೋಹಿಣಿ ಅವರು ಬಂದಿದ್ದರು. ಆಗ ಏನಂತ ಹೇಳಿದ್ರು, ಎರಡನೇ ಮಗು ಯಾಕೆ ಆಗ್ತಾಯಿಲ್ಲ ಅಂತ ಕೇಳೋದಕ್ಕೆ ಅಂತ ಬಂದಿದ್ದರು. ನಾವು ಕೇಳಿದ್ದಕ್ಕೆ ಒಂದು ಮಗು ಅಬಾರ್ಟ್ ಆಗೋಯ್ತು, ಅದಕ್ಕೆ ನಾನು ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರಲ್ವ ಮೀನಾ ಮರಿ ಅಂತ ಶ್ರುತಿಯವರು ಹೇಳ್ತಾರೆ. ಶಾಂತಿಯವರು, ನಿನ್ನಿಂದ ನನ್ನ ಮಗನ ಜೀವನ ಹಾಳಾಗೋಯ್ತು ನೋಡ್ರಿ ರಂಗನಾಥಪ್ಪನವರೇ, ನಾನು ಹೇಳಿದ್ದೆ ತಾನೇ ಆ ಪಿಲ್ಟುಯಿಂದ ಈ ಮನೆಯಲ್ಲಿ 2 ಭಾಗ ಆಗುತ್ತೆ ಅಂತ, ಆ ದಿನ ಬಂದೇ ಬಿಡ್ತು ನೋಡಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ಅರಸಿ ನೀನೇ ತಾನೇ ನಾಗರವನ್ನ ಮನೆಗೆ ಕರ್ಕೊಂಡು ಬಂದಿದ್ದು, ಅನುಭವಿಸು, ನೀನು ಯಾಕೆ ನನಗೆ ಹೇಳ್ತಿದೀಯಾ ಅಂತ ಹೊರಟೋಗ್ತಾರೆ. ಅದಕ್ಕೆ ರೋಹಿಣಿಯವರು, ಮಾವ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಮಾವ, ನಾನು ತಪ್ಪು ಮಾಡಲ್ಲ, ಈ ಬದುಕನ್ನು ನಾನು ಕಟ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಮಾವ, ನಾನು ಯಾಕೆ ಥರ ಸುಳ್ಳು ಹೇಳಿದೆ ಅಂತ ಒಂದೇ ಒಂದು ಸಾರಿ ಕೇಳಿ ಮಾವ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಏನೂ ಮಾತಾಡೋದಿಲ್ಲ. ರೋಹಿಣಿಯವರು, ಈ ಸತ್ಯನ ನಾನು ಯಾರಿಗೆ ಹೇಳಲಿ, ಯಾರಾದರೂ ಒಬ್ಬರಾದ್ರೂ ಕೇಳಿ ನನ್ನ ಸತ್ಯ ಏನು ಅಂತ, ಪ್ಲೀಸ್ ಯಾರಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ತುಂಬಾ ಬೇಡ್ತಿರ್ತಾರೆ. ರಂಗನಾಥ್ ಅವರು, ಏನಮ್ಮ ಸತ್ಯ ಹೇಳ್ತಾ ಇದೆಯಾ, 2 ವರ್ಷ ಆಯಿತು ನೀನು ಮನೆಗೆ ಬಂದು, ಅವತ್ತಿಂದ ಈ ಸತ್ಯ ಹೇಳಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ಲ, ಇವತ್ತು ಹೇಳಬೇಕು ಅಂತ ಅನ್ನಿಸ್ತಿದೆಯಾ ಅಂತ ಬೈತಾರೆ. ಮನೋಜ್ ಹತ್ರ ರೋಹಿಣಿ ಹೋಗ್ಬಿಟ್ಟು, ಮನೋಜ್ ಅವರೇ ನೀವಾರು ಅರ್ಥ ಮಾಡ್ಕೊಳ್ಳಿ ಮನೋಜ್ ಅವರೇ, ನಿಮ್ಮ ಕಂಡ್ರೆ ನನಗೆ ತುಂಬ ಇಷ್ಟ, ನಾನು ಈ ಮನೆ ಬಿಟ್ಟು ಹೋಗಲ್ಲ, ನಿಮ್ಮನ್ನು ಬಿಟ್ಟರೆ ನನಗೆ ಇನ್ನು ಯಾರಿದ್ದಾರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮನೋಜ್ ಅವರೇ ಅಂತ ಕೇಳ್ತಾರೆ. ಮನೋಜ್ ಅವರು, ಸೆಕೆಂಡ್ ಹ್ಯಾಂಡ್ ಅಂತಂದರೆ ನಾನು ಒಂದು ವಸ್ತುನೇ ಮುಟ್ತಿರಲಿಲ್ಲ, ಆದರೆ 2 ವರ್ಷದಿಂದ ನಿನ್ನ ಜೊತೆ ನಾನು ಸಂಸಾರ ಮಾಡ್ತಾಯಿದ್ದೀನಿ, ಏನು ಅಂತ ಅರ್ಥ ಮಾಡ್ಕೋಬೇಕು, ಏನು ಅರ್ಥ ಮಾಡ್ಕೊಳ್ಳಿ ನಾನು, ನೀನು ರೋಹಿಣಿನ ಕಲ್ಯಾಣಿನ ಅಂತ ಕೇಳ್ತಾರೆ. ಸೂರ್ಯ ಅವರು, ರೋಹಿಣಿ ಕಲ್ಯಾಣಿ ಅಂತ ಹೇಳ್ತಾರೆ. ಮನೋಜ್ ಅವ್ರಿಗೆ ಕೋಪ ಬಂದು ರೋಹಿಣಿ ಅವ್ರಿಗೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೊಡಿತಾ ಇರ್ತಾರೆ. ಮನೋಜ್ ಅವರು ರೋಹಿಣಿಯವ್ರಿಗೆ ತುಂಬ ಹೊಡಿತಾ ಇರ್ತಾರೆ. ರವಿಯವರು ಅವರನ್ನು ಬಿಡಿಸ್ತಾರೆ. ಮನೋಜ್ ಅವರು ರೋಹಿಣಿಯವ್ರನ್ನ ಎಷ್ಟೆಲ್ಲ ಮೋಸ ಮಾಡಿಬಿಟ್ಟೆ ನೀನು ಅಂತ ಕೇಳ್ತಾರೆ. ನಾನು ಮೋಸ ಮಾಡಿಲ್ಲ ಮನೋಜ್, ಕಲ್ಯಾಣಿಯಾಗಿ ಮೋಸ ಮಾಡಿದ್ದೀನಿ ಅಷ್ಟೇ, ನಾನು ರೋಹಿಣಿಯಾಗಿ ನಾನು ಮೋಸ ಮಾಡಿಲ್ಲ, ನಿಮ್ಮ ಹೆಂಡತಿಯಾಗಿ ನಾನು ಇಲ್ಲಿವರೆಗೂ ನಾನು ಕರೆಕ್ಟಾಗೇ ಇದ್ದೀನಿ ಮನೋಜ್ ಅಂತ ತುಂಬ ಅಳ್ತಿರ್ತಾರೆ. ಮನೋಜ್ ಅವರು, ನೀನು ಮೋಸ ಮಾಡಿಲ್ವಾ, 4 ಗೋಡೆ ಮಧ್ಯೆ ಎಷ್ಟೆಲ್ಲ ನಾಟಕ ಮಾಡಿದೆ, ಎಷ್ಟೆಲ್ಲ ಅಯ್ಯೋ ಅನ್ನಿಸ್ತಲ್ವ ನಿನ್ನನ್ನು ಅಂತ ಕೇಳ್ತಾರೆ. ರೋಹಿಣಿಯವರು, ಪ್ಲೀಸ್ ನನ್ನ ಯಾರಾದರೂ ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಒಂದು ಸಾರಿನಾದರೂ ಕೇಳಿ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನೀನು ಎಂಥದೇ ಪರಿಸ್ಥಿತಿಲಿರು, ಏನಾರು ಇರು ಮಾವ, ನಿಮ್ಮ ಮಗನ ಕಂಡ್ರೆ ನನಗೆ ತುಂಬ ಇಷ್ಟ ಮಾವ, ಪ್ಲೀಸ್ ನನಗೊಂದು ಬದುಕು ಕೊಡಿ ಅಂತ ಕೇಳಿದಿದ್ರೆ ಮನೋಜನ್ನು ನಾನು ಹೆಂಡ್ತಿನೂ ನಾನು ಒಪ್ಪಿಸಿ ನಾನು ಮದುವೆ ಮಾಡ್ತಿದ್ದೆ, ಆದರೆ ನೀನು ಆ ಥರ ಮಾಡಲಿಲ್ಲ, ಮನೆಗೆ ಬಲ್ದಗಾಲ ಹಾಕೊಂಡು ಬಂತವಿಂದನೂ ನಿನ್ನ ಗಂಡನ್ನ ನಿಮ್ಮ ಅತ್ತೆನ ಬುಟ್ಟಿಗೆ ಹಾಕೊಂಡು ಇಲ್ಲಿ ಎಲ್ಲರನ್ನು ಎಷ್ಟೆಲ್ಲ ನೀನು ಅಯ್ಯೋ ಅನ್ನಿಸ್ತೆ, ಆ ದೇವ್ರಿಗೂ ಮೋಸ ಮಾಡಿದೆ, ನಮಗೂ ಮೋಸ ಮಾಡಿದೆ ನೀನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೋಹಿಣಿಯವರು, ಹೌದು ಮಾವ, ನಾನು ಮಾಡಿದ್ದೆಲ್ಲ ತಪ್ಪೆ, ಅದಕ್ಕೆ ಎಲ್ಲರ ಕಾಲ್ಗೂ ಬಿದ್ದು ನಾನು ಕ್ಷಮೆ ಕೇಳ್ತೀನಿ ಮಾವ, ನನಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಶಾಂತಿ ಅವರು, ಯಾವ ಬದುಕೋದಕ್ಕೆ ಅವಕಾಶನೂ ಇಲ್ಲ, ಏನೂ ಇಲ್ಲ, ಮನೋಜ ಇವಳನ್ನ ಎಳ್ಕೊಂಡೋಗಿ ಹೊರಗಡೆ ಬಿಡು ಅಂತ ಹೇಳ್ತಾರೆ. ರೋಹಿಣಿಯವರು, ಇಲ್ಲ ನಾನಂತೂ ಹೋಗಲ್ಲ, ನಾನು ಈ ಮನೆಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ಹೋಗಲ್ಲ ಅಂತ ಹೇಳ್ತಾರೆ. ಮನೋಜ್ ಅವರು, ಯಾವ ಕಷ್ಟನೂ ಇಲ್ಲ, ಏನೂ ಇಲ್ಲ, ಒಯ್ತಾ ಇರು ಅಂತ ಹೇಳ್ತಾರೆ. ರೋಹಿಣಿಯವರು, ಇಲ್ಲ ಮನೋಜ್ ನಾನಂತೂ ಹೋಗಲ್ಲ, ನಾನು ನಿಮ್ಮ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಂಡು ಬಂದಿದ್ದೀನಿ, ನಾನಂತೂ ಹೋಗಲ್ಲ ಅಂತ ಹೇಳ್ತಾರೆ. ಮನೋಜ್ ಅವರು, ಈ ತಾಲಿ ಇದ್ದರೆ ತಾನೇ ನೀನು ಆ ಥರ ಹೇಳೋದು, ಈ ತಾಲಿನೇ ಕಿತ್ತಾಕ್ಬಿಟ್ರೆ ಅಂಥೇಳಿ ಈ ತಾಲಿ ಕಿತ್ತಾಕ್ತಾ ಇರ್ತಾರೆ. ಶಾಂತಿಯವರು, ಬೇಡ ಮನೋಜ, ತಾಲಿ ಅಂತೂ ಕಿತ್ತಾಕ್ಬೇಡ, ಇವಳಲ್ಲ ನಾನು, ಒಂದು ಹೆಣ್ಣಾಗಿ ಅದು ಒಳ್ಳೆಯದು ಅಲ್ಲ, ನಿನಗೂ ಒಳ್ಳೆಯದಲ್ಲ, ಬೇಡ ಮನೋಜ, ತಾಲಿ ಅಂತೂ ಕಿತ್ತಾಕ್ಬೇಡ ಅಂತ ಶಾಂತಿಯವರು ಹೇಳ್ತಾರೆ. ಸೂರ್ಯ ಅವ್ರನ್ನ ರೋಹಿಣಿಯವರು ತುಂಬ ಗುರಾಯಿಸ್ತಾ ಇರ್ತಾರೆ. ಏನು ಗುರಾಯಿಸ್ತಾ ಇದೀಯ ನೀನು ಅವತ್ತು ಹೇಳಿದ್ದೆ ನೀನು ಕುಕ್ಕೋದಕ್ಕೆ ರೆಡಿಯಾಗು, ನಾನು ಕಚ್ಚೋದಕ್ಕೆ ರೆಡಿ ಆಯ್ತೀನಿ ಅಂತ, ಇವಾಗ ಯಾರು ಕುಕ್ಕಿದ್ರು ಅಂತ ಗೊತ್ತಾಯ್ತಾ ನಿಂಗೆ ಅಂತ ಹೇಳ್ತಾರೆ ಸೂರ್ಯ ಅವರು. ಶಾಂತಿಯವರು, ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಈ ನಾಯಿನ ಎಳ್ಕೊಂಡು ಹೋಗಿ ಹೊರಗಡೆ ಬಿಡು ಅಂತ ಹೇಳ್ತಾರೆ. ಮನೋಜ್ ಅವರು ರೋಹಿಣಿನ ಹೊರಗಡೆ ತಳ್ತಾರೆ. ರೋಹಿಣಿಯವರು, ನಿಮಗೆ ಯಾರಿಗೂ ಮನುಷ್ಯತ್ವ ಇಲ್ವಾ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಮನುಷ್ಯತ್ವದ ಮಾತಲ್ಲಮ್ಮ ಇದು, ಶಾಂತಿಯವರು, ಮನುಷ್ಯತ್ವ ಇರೋದಕ್ಕೆ ಕಣೆ ಮನುಷ್ಯರು ಮಾತ್ರ ಒಳಗಡೆ ಇರೋದು, ಮನುಷ್ಯತ್ವ ಇಲ್ಲದ ನಾಯಿನ ಹೊರಗಡೆಗೆ ಹಾಕಿರೋದು ಅಂತ ಹೇಳ್ತಾರೆ. ರಂಗನಾಥ್ ಅವರು, ನೀನು ಮೊದಲೇ ಈ ಸತ್ಯನ ಹೇಳಿದಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ವಲ್ಲಮ್ಮ ಅಂತ ಕೇಳ್ತಾರೆ.
ರೋಹಿಣಿಯವರು ಆಯಿತು ಮಾವ, ನಾನೇನೋ ನಿಜ ಹೇಳಲಿಲ್ಲ, ಆದರೆ ನನ್ನ ಬಗ್ಗೆ ಎಲ್ಲರನ್ನೂ ಗೊತ್ತಿತ್ತಲ್ಲ ಮೀನವ್ರಿಗೆ, ಅವ್ರು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ, ಯಾಕೆ ನೀವು ಕರ್ಕೊಂಡು ಬಂದು ಸೊಸೆ ಅಂತ ನಮ್ಮವ ಅಂತ ಕೇಳ್ತಾರೆ. ರಂಗನಾಥ್ ಅವರು, ಮೀನಾ ನಿನಗೆ ಮೊದಲೇ ಈ ವಿಚಾರ ಗೊತ್ತಿತ್ತಾ ಅಂತ ಕೇಳ್ತಾರೆ. ರವಿ ಅವರು, ನಮ್ಮ ಅತ್ತಿಗೆಗೆ ಈ ವಿಚಾರ ಮೊದಲೇ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಅದೆಲ್ಲ ಬೇಕಾಗಿಲ್ಲ, ಆದರೆ ನಿಮ್ಮ ಥರ ಏನು ಮೋಸ ಮಾಡಿಲ್ವಲ್ಲ, ಒಯ್ತಾ ಇರು ಅಂತ ಹೇಳ್ತಾರೆ. ರೋಹಿಣಿ ಅವರು ರವಿ ಅಂತ ಅಂತಾರೆ. ಶ್ರುತಿಯವರು, ರವಿ ಅಂದರು ಅಷ್ಟೇ, ಕವಿ ಅಂದರು ಅಷ್ಟೇ, ಒಯ್ತಾ ಇರು ಅಂತ ಹೇಳ್ತಾರೆ. ಶಾಂತಿಯವರು, ಹೋಗು ಅಂತಂದರೆ ಸರಿ, ಇವಾಗ ಒಡ್ಸ್ಕತೀಯ ಅಂತ ಹೇಳ್ತಾರೆ. ಶಾಂತಿಯವರು, ಲೇ ಮೀನಾ, ಈ ವಿಚಾರ ಎಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾರೆ. ಸೂರ್ಯ ಅವರು, ನಿಜ ಹೇಳು ಮೀನಾ, ನಿಮಗೆ ಮೊದಲೇ ಈ ವಿಚಾರ ಗೊತ್ತಿತ್ತಾ ಅಂತ ಕೇಳ್ತಾರೆ. ಮೀನಾ ಅವರು ಹೌದು ಅಂತ ಒಪ್ಕೊತಾರೆ. ರಂಗನಾಥ್ ಅವರು, ಮೀನಾ ಯಾವಾಗಮ್ಮ ಗೊತ್ತಾಯ್ತು ನಿಂಗೆ ಈ ಸತ್ಯ, ಏನಾಯಿತು ಅಂತ ಕೇಳ್ತಾರೆ. ಮೀನಾ ಅವರು, ಲಚ್ಚನದೇವನಹಳ್ಳಿಗೆ ಪೂಜೆಗೆ ಹೋಗಿದ್ವಲ್ಲ ಮಾವ, ಆವಾಗಲೇ ಗೊತ್ತಾಯಿತು ಅಂತ ಹೇಳ್ತಾರೆ. ಗೊತ್ತಾದ ಮೇಲೂ ಯಾಕೆ ಹೇಳಲಿಲ್ಲ ಅಂತ ಹೇಳಿದಾಗ, ಆ ಮಗು ಮುಖನ ತೋರಿಸಿ ನನ್ನ ಎದುರಿಸ್ಬಿಟ್ಲು ಮಾವ, ನಾನೇನು ಮಾಡಲಿ ಅಂತ ಮೀನವ್ರು ಅಳ್ತಿರ್ತಾರೆ. ಶ್ರುತಿಯವರು, ತುಂಬ ತಪ್ಪು ಮಾಡಿಬಿಟ್ರಿ ಮೀನಮರಿ, ನೀವು ನಿಜ ಹೇಳಬೇಕಿತ್ತು, ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಾರೆ. ಸೂರ್ಯ ಅವರು, ತೆಗೆದು ಬಾರಿಸ್ಬಿಡ್ತೀನಿ ನಿನಗೆ, ಯಾಕೆ ಈ ವಿಚಾರನ ಮುಚ್ಚಿಟ್ಟೆ, ಅವಳೇನೋ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅಂತ ನೀನು ಸತ್ಯನ ಮುಚ್ಚಿಟ್ಟೆ ಅಲ್ವಾ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.